नित्यमच्युतपदाम्बुजयुग्मरुक्म व्यामोहत सदराणि तृणाय मेने अस्मद्गुरोर्भगवतोस्य दयेक सिंधु ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಶಂಕರ ರಾಮಾನುಜ ಮಧ್ವ ಗುರುಭ್ಯೋ ನಮಃ. ಇವತ್ತಿನ ದಿವಸ ಮೈಸೂರಿನಲ್ಲಿ ಪಾತಿ ಅಂತ ಹೆಸರು ತಗೊಂಡಿರುವಂಥ ಒಬ್ಬ ವ್ಯಕ್ತಿ, ಅವರು ರಾಜಕೀಯದಲ್ಲಿ ಬಹಳ ಮುಂದುವರಿಬೇಕು ಅಂತ ಆಸೆ ಪಡ್ತಾ ನಾವು ಈ 101 ಗಣಪತಿ ದೇವಸ್ಥಾನದಲ್ಲಿ ಅವರಿಗೆ ಒಂದು ಕೈಂಕರ್ಯವನ್ನು ಭಗವಂತನಿಗೆ ಅರ್ಪಿಸಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಹೇಳೋದಕ್ಕೋಸ್ಕರ ಎಲ್ಲರೂ ಸೇರಿದ್ದೀವಿ. ಎಲ್ಲರೂ ಕೂಡ ಅವರಿಗೆ ನೀವು ಆಶೀರ್ವಾದ ಮಾಡಬೇಕು, ಒಳ್ಳೆಯ ಸ್ಥಿತಿಗೆ ಬರಬೇಕು ಅಂತ, ಆರೋಗ್ಯದಿಂದ ಚೆನ್ನಾಗಿರಬೇಕು ಅಂತ ಹೇಳಿದರೆ ಮುಂದೆ ನಮ್ಮಂಥವ್ರಿಗೆ ಎಲ್ರಿಗೂ ಅವ್ರು ಸಹಾಯ ಮಾಡುವಂಥ ಪರಿಸ್ಥಿತಿಗೆ ಬರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಟಿಕೆಟ್ ಸಿಗುತ್ತಾ? ಖಂಡಿತ ಅಲ್ಲಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸರ್. ಅವ್ರನ್ನ ಬಳಿ ಉತ್ತಮ ಸ್ಥಾನದಲ್ಲಿ ನಾವು ನೋಡೋವಂಥ ಭಾಗ್ಯ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಪಾರ್ಥಸಾರಥಿಯವರು ನಮ್ಮ ಆತ್ಮೀಯರು, ಯುವ ಮುಖಂಡರು, ನೇರ ದಿಟ್ಟ ನಿರಂತರ ಅಂತಾರಲ್ಲ ಹಂಗೆ. ಅವ್ರ ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೃದಯದಲ್ಲೊಂದು ಬಾಯಿಲೊಂದು ಮಾತಾಡೋಲ್ಲ, ನೇರವಾಗಿ ಚಟಾಕಿಗಳನ್ನ ಹಾರಿಸ್ತಾರೆ. ಗುಂಡು ಹೊಡೆದಂಗೆ ಇರುತ್ತೆ ಮಾತು. ಕೆಲವು ಸಮಯ ಅದೇ ಅವರಿಗೆ ಮುಳು ಆಗಿರುವಂಥ ಸಂದರ್ಭಗಳು ಇದೆ. ಆದರೂ ಸಹಿತ ಅವರು ಬದಲಾಯಿಸ್ಕೊಳ್ಳೋಲ್ಲ. ಯಾಕೆ ಅಂತಂದರೆ ನಾಟಕ ಆಡೋದು ಬೇಡ, ಜೀವನದಲ್ಲಿ ನಾವು ನೇರವಾಗಿರೋಣ ಅನ್ನೋಂಥದ್ದು ದೃಷ್ಟಿಯಿಂದ ಮಾಡ್ತಾರೆ. ಹಲವಾರು ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾರೆ. ಅವರು ವಿಷ್ಣು ವರ್ಧನ್ ಅಭಿಮಾನಿ, ಚಲನಚಿತ್ರ ರಂಗದಲ್ಲೂ ಸಹ ಇದ್ದಾರೆ. ತಮ್ಮ ಉದ್ಯಮದಲ್ಲಿ ಏರುಪೇರುಗಳಾದರೂ ಸಹಿತ ಅದು ಯಾವುದನ್ನು ಸಹ ಧೃತಿಗೆಡದೆ ಅವರು ಎಲ್ಲ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಚಲನಚಿತ್ರ ರಂಗದಲ್ಲೂ ಸಹ ಅವರು ಬೆಳೆದು ಇವತ್ತಿನ ದಿನ ಮೈಸೂರು ನಗರದಲ್ಲಿ ಒಬ್ಬರು ಅತ್ಯುತ್ತಮ ಸಮಾಜ ಸೇವಕರಾಗಿ ನಮ್ಮೆಲ್ಲರ ಆತ್ಮೀಯ ಸೇರ್ತಾಗಿದ್ದಾರೆ. ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಮಂಜು ಕವಿ. ಇವತ್ತು ನಮ್ಮ ಡಿ ಪಾರ್ಥಸಾರಥಿ ಸರ್ ಅವರ ಹುಟ್ಟುಹಬ್ಬ ವಿಘ್ನೇಶ್ವರ ದೇವಸ್ಥಾನದ ಹತ್ರ ನಾವು ಆಚರಿಸ್ಕೊಂಡೇ ಇರೋದು. ಒಂದು ಸರಳವಾಗಿ ಆಚರಿಸ್ಕೊಳ್ತಾರೆ. ಅವ್ರು ಹೇಳಿದಾಗೆ ನಾವು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಪ್ರೀತಿಯನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ವಿಷ್ಣುವರ್ಧನ್ ಸರ್ ಅವರ ಪಟ್ಟ ಅಭಿಮಾನಿ ಕೂಡ ಹೌದು. ಅವರ ಒಂದು ಪ್ರತಿಯೊಂದು ಹೋರಾಟ ಕೂಡ ಮುಂದೆ ನಿಂತ್ಕೊಂಡಿರ್ತಾರೆ. ಆ ತಾಯಿ ಚಾಮುಂಡೇಶ್ವರಿ ಹಾಗೂ ವಿನಾಶಕ ಅವರಿಗೆ ಆಯುಷ್ಯ ಆರೋಗ್ಯ ಸಮೃದ್ಧಿ ಕೊಟ್ಟು ಸಮಾಜದಲ್ಲಿ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಅವ್ರ ಬಗ್ಗೆ ಸರ್ ಏನಿಲ್ಲ ಸರ್, ಪಾದಿ ತುಂಬ ಖುಷಿಯಾಗುತ್ತೆ. ಅಂದರೆ ನಮ್ಮ ಪಾದಿ ಸರ್ದು ಬರ್ತಡೇ ವಿಶೇಷವಾಗಿ ಏನು ಹೇಳಬೇಕು ಅಂತಂದರೆ ಅವರು ವಿಷ್ಣುವರ್ಧನ್ ಸರ್ ಅಭಿಮಾನಿ ಸರ್. ಮೈಸೂರು ರಂಗದಲ್ಲಿ, ಮೈಸೂರು ಭಾಗದಲ್ಲಿ ಒಂದು ಅವರು ತುಂಬ ಅಭಿಮಾನ ಇಟ್ಕೊಂಡು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಇನ್ನೇನು ಖುಷಿ ಪಡ್ಬೇಕಂದ್ರೆ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. 2 ಚಿತ್ರ ನಿರ್ಮಾಣ ಮಾಡಿ ಮತ್ತು ಇನ್ನೊಂದು 2 ಚಿತ್ರ ನಿರ್ಮಾಣ ಮಾಡಬೇಕು ಅಂತ ಸತತ ಪ್ರಯತ್ನ ಮಾಡ್ತಾಯಿದ್ದಾರೆ. ರಾಜಕೀಯವಾಗೂ ಕೂಡ ಅವರು ತುಂಬ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನಂದರೆ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಇವರ ಬರ್ತಡೇದಲ್ಲಿ ನಾವು ಒಂದು ಸಹಭಾಗಿಯಾಗಿದ್ದೀವಿ ಅನ್ನೋದು ತುಂಬ ಖುಷಿ ಆಗುತ್ತೆ. ಅವ್ರು 106 ಕಾಲ ಹೀಗೆ ಸುಖವಾಗಿರಲಿ ಅಂತ ಆಶಿಸ್ತೀನಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ, ನಾನು ಯಾವಾಗಲೂ ಬರ್ತಡೇನ ಯಾವತ್ತೂ ಅದ್ಧೂರಿಯಾಗಿ ಮಾಡೋದಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ನಾನು ಯಾವಾಗಲೂ ಪ್ರಾಣಿ ಪಕ್ಷಿಗಳ ಜೊತೆ ಮತ್ತು ತುಂಬ ಕಡುಬಡತನದಲ್ಲಿ ಯಾರಿರ್ತಾರೆ, ವೃದ್ಧರು, ಅಂಧ ಮಕ್ಕಳುಗಳು, ವಿಶೇಷ ಅಂಧ ಮಕ್ಕಳು, ಇವ್ರ ಜೊತೆ ಯಾವತ್ತೂ ಸಹ ನಾನು ಆಚರಣೆ ಮಾಡ್ತಾ ಇರೋದು. ಇವತ್ತು ಅಷ್ಟೇ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಹಣ್ಣು ಹಂಪುಗಳನ್ನು ಕೊಟ್ಟು ಬಂದಿದ್ದಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಮಂಜು ಕವಿ ಅವರು 20 ವರ್ಷದಿಂದ ಆತ್ಮೀಯ ಸ್ನೇಹಿತರು. ಇವತ್ತು ಚಿತ್ರರಂಗದಲ್ಲಿ ಅತ್ಯುತ್ತಮವಾಗಿ ಬೆಳೆದಿರುವಂಥದ್ದು ಸಂಗೀತ ಇರ್ಬೋದು, ನಿರ್ದೇಶಕ ಮತ್ತು ಸಿನಿಮಾಗಳನ್ನು ಸಹ ನಮ್ಮ ಆತ್ಮೀಯ ಮಂಜು ಕವಿಯವರು ಮಾಡಿದ್ದಾರೆ. ಮತ್ತು ಅತ್ಯುತ್ತಮ ಚಲನಚಿತ್ರ ನಟರಾದ ಮನ್ವಿತ್ ಅವರು ಅಷ್ಟೇ ನಮಗೆಲ್ಲ ಬೆನ್ನೆಲುಬಾಗಿ ನಿಂತು, ಮತ್ತು ಅತ್ಯುತ್ತಮ ಕ್ಯಾಮ್ರಾಮ್ಯಾನ್ ರಾಜ್ ಕಡೂರು ಅವರು ಸಹ ನಮ್ಮೆಲ್ಲ ಜೊತೆ ನಿಂತು, ಇಲ್ಲ ನೀವೇನು ಮಾಡ್ಕೋಬೇಡಿ, ನಾವು ಮಾಡ್ತೀವಿ, ದೇವ್ರು ಅದಕ್ಕೆ ನಾನಂದರೆ ಮಾಡೋದಾದರೆ ಒಂದು ವಿಶೇಷವಾಗಿ ಮಾಡಬೇಕು. ಏಕೆಂದರೆ ಇವತ್ತು ತುಂಬ ಹಸಿದವ್ರು ಇರ್ತಾರೆ, ಅವ್ರಿಗೆ ಅನ್ನ ಸಂತರ್ಪಣೆ ಮಾಡಿ ಗಣಪತಿ ದೇವಸ್ಥಾನ ಮುಂದೆ ಪೂಜೆ ಮಾಡಿಸಿ ಒಂದು 10 ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿದಾಗ ನಮ್ಮ ಮನಸ್ಸಿಗೆ ಬರ್ತಡೇ ಮಾಡ್ಕೊಳ್ಳೋ ಒಂದು ಸಾರ್ಥಕ ಅನ್ನೋ ಉದ್ದೇಶ ಇಟ್ಕೊಂಡು, ಹಾಗೆ ನಮ್ಮ ವಿಕ್ರಮ ಹಿಂಗಾರ್ ಇರ್ಬೋದು, ನಮ್ಮ ಪಂಚಾಕ್ಷರಿ ಇರ್ಬೋದು, ರಾಮ್ಪ್ರಸಾದ್, ಭಾಸ್ಕರ್, ಮತ್ತು ನಮ್ಮ ಮಹೇಶ್ ಅವರು, ಚಕ್ರಪಾಣಿ, ನಮ್ಮ ವರಲಕ್ಷ್ಮಿ ಸ್ವೀಟ್ಸು, ಮತ್ತು ಸರ್ವಮಂಗಳಂ ಅವರು, ಮಹೇಶ್ ಅವರು, ರಾಮಚಂದ್ರ ಅವರು, ಇನ್ನೂ ತುಂಬ ಯಾಕೆಂದರೆ ತುಂಬ ಹೆಸರುಗಳು ಹೇಳೋಕ್ಕೆ ನನಗೆ ಬೇಜಾರು ಮಾಡ್ಕೋಬೇಡಿ. ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ಅವರೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿರೋದ್ರಿಂದನೇ ನಾವು ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ ಯಾವುದೇ ಒಂದು ಬಗ್ಗೆ ಕೈ ಚಪ್ಪಾಳೆ ಹೊಡೆದ್ರೇ ಅದು ಯಶಸ್ವಿಯಾಗಿದೆ. ಹಾಗೆ ನಮ್ಮ ಬಾಪ್ಪ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಇವ್ರುಗಳು ಸಹ ಬನ್ನಿ ಸರ್, ನೀವು
ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಉತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಇವತ್ತು ಎಲ್ಲ ಕಡೆ ಸುಮಾರು ಕಡೆ ನಮ್ಮ ಸ್ನೇಹಿತ ಬಂಧುಗಳು ಇವತ್ತು ನನ್ನ ಬರ್ತ್ಡೇನ ಮಾಡ್ತಾಯಿದ್ದಾರೆ. ನಮ್ಮ ಜೋಗಿ ಮಂಜು ಅವರು ಬಂದರು ಸಹ, ಅವ್ರಿಗೂ ಸಹ ನಾನು ನಮಸ್ಕಾರ ಹೇಳ್ತೀನಿ. ಎಲ್ಲರೂ ವಿಶೇಷವಾಗಿ ಎಲ್ಲ ಕಡೆ ಮಾಡ್ತಾಯಿದ್ದಾರೆ. ನಾನು ಕೇಳೋದಿಷ್ಟೇ, ನಾವು ಬರುವಾಗ ಏನೂ ತೊಗೊಂಬರಲ್ಲ, ಹೋಗುವಾಗಲೂ ಏನೂ ತೊಗೊಂಡೋಗಲ್ಲ. ನಾವೇನು ಒಳ್ಳೇದು ಮಾಡಿರ್ತೀವಿ ಅದನ್ನು ಮಾತ್ರ ಬಿಟ್ಟು ಹೋಗೋದು. ಯಾಕೆಂದರೆ ಹುಟ್ಟು ಅನಿಶ್ಚಿತ, ಸಾವು ಖಚಿತ. ಅದರಿಂದ ನಾವೇನು ನಮ್ಮದು ಆಡಿಟ್ ಅಕೌಂಟೆಲ್ಲ ಮೇಲಿರೋದು. ನಾವೇನು ಒಳ್ಳೇದು ಮಾಡಿರ್ತೀವಿ, ಇಲ್ಲಲ್ಲ ನಾನು ಅಷ್ಟು ಸಂಪಾದನೆ ಮಾಡಿ ಅಷ್ಟು ಕೋಟಿ ಮಾಡಿದ್ರೆ ಅದು ಬರೋಲ್ಲ. ನಮ್ಮದೇನಿದ್ರು ಮೇಲೆ ಇದೆಯಲ್ಲ, ನೀನೇನು ನಾನು ಕೊಟ್ಟಿರೋ ಭಿಕ್ಷೆ, ನೀನೇನು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಅಲ್ಲಿ ಬ್ರಹ್ಮ ಬರ್ಕೊಂಡಿರ್ತಾನೆ. ಅದು ಮಾತ್ರ ನಮ್ಗೆ ಉಳಿಯೋದು. ಅದರಿಂದ ನನ್ನ ಕಾರ್ಯ ಯಾವತ್ತೂ ಇದೇ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ದೇವರು ನಂಗೆ ಇನ್ನೂ ಒಳ್ಳೆ ಶಕ್ತಿಯನ್ನು ಕೊಡಲಿ, ಇನ್ನೂ ಒಳ್ಳೊಳ್ಳೆ ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತ ನಾನು ದೇವರ